ಐಷಾರಾಮಿ ಹೋಟೆಲ್ ಒಂದನ್ನ ಅವರು ಡ್ರಗ್ ರೂಮ್ ರೆಂಟ್ ಅಂತ ಹೇಳ್ಕೊಂಡು ಅವ್ರಿಗೆ ಡ್ರಗ್ಸ್ ಜೊತೆಗೆ ರೂಮ್ ರೆಂಟ್ ಅನ್ನ ಕೊಡ್ತಾ ಇದ್ದಂತಹ ಕುಖ್ಯಾತ ಡ್ರಗ್ ಪೆಡ್ಲರ್ಗಳನ್ನ ಸಿಸಿಬಿ ಬಂಧಿಸಿದೆ. ಇದರ ಜೊತೆಗೆ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಂತಹ ಮಾದಕ ವಸ್ತುಗಳ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ಐಷಾರಾಮಿ ಹೋಟೆಲ್ ಡ್ರಗ್ಸ್ ಅಡ್ಡೆ, ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಸೀಸ್, ಸಿಸಿಬಿಯಿಂದ ಆರೋಪಿಗಳು ಅರೆಸ್ಟ್. ಡ್ರಗ್ಸ್ ಹಾಗೂ ಗಾಂಜಾದ ವಿರುದ್ಧ ಸಿಸಿಬಿ ಪೊಲೀಸರು ಸಮರ ಸಾರಿದ್ದಾರೆ. ಬೆಂಗಳೂರು ಸೇರಿದಂತೆ ಬೆಂಗಳೂರು ಹೊರಭಾಗದಲ್ಲಿ ವಿದೇಶಿಯರು ಹಾಗೂ ದೇಶೀಯ ಆರೋಪಿಗಳು ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದರು. ಈ ಸಂಬಂಧ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಪ್ರತ್ಯೇಕ ಪ್ರಕರಣಗಳಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಇದರಲ್ಲಿ 2 ವಿದೇಶಿ ಪೆಡ್ಲರ್ ಸೇರಿ ಡ್ರಗ್ಸ್ ಪೆಡ್ಲರ್ಗಳಿಗೂ ಸಿಸಿಬಿ ಖೆಡ್ಡ ತೋಡಿದೆ. ಬಂಧಿತ ಆರೋಪಿಗಳಿಂದ ಬರೋಬ್ಬರಿ 1.5 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮಾದರಿಯ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. 506 ಗ್ರಾಂ ಎಂಡಿಎಂಎ, 50 ಎಲ್ಎಸ್ಡಿ ಸ್ಟ್ರಿಪ್ಸ್, 85 ಕೊಕೇನ್ ಕ್ಯಾಪ್ಸೂಲ್ಸ್, 56 ಗ್ರಾಂ ಹೈಡ್ರೋ ಗಾಂಜಾ ಸೀಸ್ ಮಾಡಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ 6 ಲಕ್ಷ ರೂಪಾಯಿ ಮೌಲ್ಯದ ಎಲ್ಎಸ್ಡಿ ಸ್ಟ್ರಿಪ್ಸ್, ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 2 ಲಕ್ಷ ಮೌಲ್ಯದ ಕೊಕೇನ್ ಕ್ಯಾಪ್ಸೂಲ್ಸ್, ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 28 ಲಕ್ಷದ ಹೈಡ್ರೋ ಗಾಂಜಾ, ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ 15 ಲಕ್ಷ ಮೌಲ್ಯದ ಎಂಡಿಎಂಎ ಹೀಗೆ ಬೇರೆ ಬೇರೆ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ನಡೆಸಿ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಟೋಟಲ್ ಎಲ್ಲ ಸೇರಿ ಬೇರೆ ಬೇರೆ ತರದ್ದು ಡ್ರಗ್ಸ್, ಅದರಲ್ಲಿ LSD, ಕೋಕೇನ್, ಹೈಡ್ರೋ ಗಾಂಜಾ, MDMA ಈ ತರದ್ದು ಬೇರೆ ಬೇರೆ ಡ್ರಗ್ಸ್ ಅವರು ರಿಕವರಿ ಮಾಡಿ ಟೋಟಲ್ 9 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅವರು ಡ್ರಗ್ ಪೆಡ್ಲರ್ಸ್. ಆ ಪೈಕಿ 2 ಫಾರಿನ್ ನ್ಯಾಷನಲ್ಸ್ ಕೂಡ ಇದ್ದಾರೆ ಅದರಲ್ಲಿ ಇನ್ಕ್ಲೂಡೆಡ್ ಆಗಿ. ಈ ಟೋಟಲ್ ವ್ಯಾಲ್ಯೂ ಬೇರೆ ಬೇರೆ ಕಡೆ, ಕೆಲವು ಕಡೆ 28 ಲಕ್ಷ, ಕೆಲವು ಕಡೆ 15, 36 ಲಕ್ಷ, ಈ ತರ ಬೇರೆ ಬೇರೆ ಎಲ್ಲ ಸೇರಿ ಅಂದಾಜು 1.5 ಕೋಟಿದು ಡ್ರಗ್ಸ್ ರಿಕವರಿ ಆಗಿದೆ. ಇನ್ನು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಲಾಡ್ಜ್ ಮಾಲೀಕರಿಂದ ಪೆಡ್ಲಿಂಗ್ಗೆ ಸಹಕಾರ ಮಾಡುತ್ತಿದ್ದ ಮಂಗಳೂರು ಮೂಲದ ಅಫಾನ್, ಕರೀಂ ಸೇರಿ ಹೋಟೆಲ್ನಲ್ಲಿ ಕಸ್ಟಮರ್ಸ್ಗೆ ಮಾದಕ ವಸ್ತು ಜೊತೆ ರೂಮ್ ಬಾಡಿಗೆ ನೀಡ್ತಾ ಇದ್ರು. ಲಾಡ್ಜ್ನಲ್ಲಿ ಒಟ್ಟು 3 ಲಕ್ಷ ಮೌಲ್ಯದ ಮಾದಕ ವಸ್ತು, ಸಿರೆಂಜ್, ತೂಕದ ಯಂತ್ರ ಸೀಸ್ ಮಾಡಿದ್ದಾರೆ. ಇನ್ನು ವಾಟ್ಸ್ಆಪ್ ಮೂಲಕ ಮನೆ ಕೆಲಸಕ್ಕೆ ಎಂದು ಸೇರಿದ ಮಹಿಳೆ ಮಾಲೀಕರ ಮನೆಯಲ್ಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳ್ಳತನ ಮಾಡಿ 2 ತಿಂಗಳು ಕೆಲಸ ಮಾಡಿ ನಂತರ ಕೆಲಸ ಬಿಟ್ಟಿದ್ದ ಬಾಣಸವಾಡಿಯಲ್ಲಿ ವಾಸವಾಗಿದ್ದ ಪೂಜಾ ಎಂಬ ಮಹಿಳೆಯನ್ನ ಬಂಧಿಸಿದ್ದಾರೆ. ಬಂಧಿತ ಪೂಜಾಳಿಂದ 7 ಲಕ್ಷ ಮೌಲ್ಯದ 67 ಗ್ರಾಂ ಚಿನ್ನ, 300 ಗ್ರಾಂ ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಸಿಸಿಬಿ ಪೊಲೀಸರು ಭರ್ಜರಿ ಡ್ರಗ್ಸ್ ಬೇಟೆಯಾಡಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.